ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಿಮಗೆ ತುಮಕೂರಿನ ಪ್ರಸಿದ್ಧವಾದಂತಹ ತಾಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ. ಇರೋದು ನಮ್ಮ ಪ್ಯಾಷನ್ ಪ್ರೋ ಗಾಡಿಯಲ್ಲಿ. ಹಲೋ ಗಾಯ್ಸ್, ಇದು ನಮ್ಮ ಮೊದಲನೇ ಮೋಟೋ ಲಾಗ್. ನಾವೀಗ ಇರೋದು ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯಲ್ಲಿ, ತುಮಕೂರು ನಗರದ ಮಧ್ಯದಲ್ಲಿ ನಾವೀಗ ಹೋಗ್ತಾ ಇದ್ದೇವೆ. ಡಾಲ್ಫಿನ್ ಸ್ಕ್ವೀಕಿ ಅಂತ ಅದು ಇದು ಎಲ್ಲ. ಹಾಗೆ ಸಿದ್ಧಗಂಗಾ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ನೀವು ನಾಮದ ಚಿಲುಮೆಗೆ ಹೋಗ್ಬೇಕಂದ್ರೆ ನೀವು ಯಾವುದೇ ಊರಿಂದ ತುಮಕೂರು ಬಸ್ ಸ್ಟ್ಯಾಂಡಿಗೆ ಬರ್ಬೋದು. ತುಮಕೂರು ಬಸ್ ಸ್ಟ್ಯಾಂಡಿಂದ ನಿಮಗೆ ಬಸ್ಗಳ ವ್ಯವಸ್ಥೆ ಕೂಡ ಇದೆ. ಇಲ್ಲ ನಿಮ್ಮ ಹತ್ರ 2 ವೀಲರು ಇಲ್ಲ 4 ವೀಲರ್ ಇದ್ದರೆ, ಇಲ್ಲ 6 ವೀಲರ್ ಇದ್ದರೂ ಕೂಡ ನೀವು ಹೋಗ್ಬೋದು. ಫ್ರೆಂಡ್ಸ್, ನಾವೀಗ ಬಂದಿರೋದು ಯಾವುದಿದೆ, ಶಿವಕುಮಾರ ಸ್ವಾಮೀಜಿ ಸರ್ಕಲ್. ನಮ್ಮ ತುಮಕೂರು ಯೂನಿವರ್ಸಿಟಿ ಎಂಟ್ರೆನ್ಸ್, ಯೂನಿವರ್ಸಿಟಿ ಕಾಲೇಜ್ ಆಫ್ ಆರ್ಟ್ಸ್. ನೀವು ಹನುಮಂತಪುರದ ಮೇಲೆ ಬೆಳಗುಂಬ ರಸ್ತೆಯಲ್ಲಿ ನಾಮಚಿಲ್ಮೆಗೆ ಹೋಗ್ಬೋದು. ಇಲ್ಲ ನೀವು ಬೆಂಗಳೂರಿಂದ ಬರ್ತಾ ಇದ್ದೀರಾ ಅಂತಂದರೆ ಊರ್ಡಿಗೆರೆ ಮುಖಾಂತರ ಲೆಫ್ಟ್ ತಿರುಗಿಕೊಂಡು ನೀವು ನಾಮದ ಚಿಲುಮೆಯನ್ನು ನೀವು ತಲುಪ್ಬೋದು ಸ್ನೇಹಿತರೆ. ಸ್ಮಾರ್ಟ್ ಸಿಟಿ ಮುಖಾಂತರ ನಮ್ಮ ತುಮಕೂರು ಸೆಲೆಕ್ಷನ್ ಆಗಿದೆ. ಸುಮಾರು 5-6 ವರ್ಷದಿಂದ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಹಾಗೆ ಕೆಲವು எட்டாத உயரத்தில் நிலவை வைத்தவன் யாரு? கையோட சிக்காமல் காற்றை வைத்தவன் யாரு? இதை எண்ணி எண்ணி இயற்கையை வியக்கி. ನಮಸ್ತೆ. ಮತ್ತೊಮ್ಮೆ ಮಗದೊಮ್ಮೆ ನಾವೀಗ ಹೋಗುತ್ತಾ ಇರುವುದು ನಾಮದ ಚಿಲುಮೆಗೆ ಅಂತ ನಿಮಗೆ ಈಗ ಗೊತ್ತಾಗಿದೆ. ಹನುಮಂತಪುರ ಬಸ್ ಸ್ಟ್ಯಾಂಡಿಂದ ನಾವು
ನಾಮದ ಚಿಲುಮೆಗೆ ಬೆಳಗುಂಬ ಮಾರ್ಗವಾಗಿ ಹೋಗ್ಬೋದು. ನಂತರ ಬೆಂಗಳೂರಿನಿಂದ ನೀವು ದಾಬಸ್ಪೇಟೆ ಮುಖಾಂತರ ಬಂದು ಊಡಿಗೆರೆಗೆ ಹೋಗುವ ದಾರಿಯ ಮಾರ್ಗದಲ್ಲಿ ಬಂದು ಅಲ್ಲಿ ಯಾರನ್ನ ಕೇಳಿದರೂ ಸಹ ನಿಮಗೆ ನಾಮದ ಚಿಲುವೆ ದೇವರಾಯನ ದುರ್ಗವನ್ನು ತೋರಿಸುತ್ತಾರೆ. ತುಂಬ ಮುಂದಕ್ಕೆ ಹೋಗೋದಷ್ಟೇ, ಒಂದೇ ರೋಡಾ? ಹಾಂ, ಲೆಫ್ಟಿಗೆ ಹೋಗಿ. ವಿರಹದ ಬೇಗೆ ಸುಡಲು ನಾನಿನ್ನ ಕನಸಿನ I can feel rain, I can feel rain, I can feel rain. I do feel rain, I do feel rain, I do feel rain. काश तो होती आज बेमौसम बारिश करे मुझे तंग, खिड़की पे बैठा अकेला ठंडी हवाएं चाय गरम, कमरे में सारी चीजें फिर भी लगी कुछ कम, अनलॉक करता हूँ फोन फिर करता हूँ बंद, थका हूँ शहर से तेरे में, थका हूँ भीड़ से मैं, थका हूँ घर से दूर मैं रह के थका हूँ। एक खुशबू हवाओं में थी, वो ठंडक पहाड़ों की थी, एक इच्छा पहाड़ों की थी, कितनी खुश थी तू, यादें बरसातों की, खींची फोटो सोती, जितनी करीब तू थी आज उतनी ही दूर। ए लाइट शहर की तेरे छुपाती है सितारे, तुझे दिखता जो है चांद मुझे उसमें तू। एक कैसा हाल है मेरा, रात में जागू हुआ सवेरा, जो सो जाऊं कभी मैं फिर आता है वो चेहरा। आई कैन फील रेन, आई कैन फील रेन, आई कैन फील रेन, आई डू। सारी रातें तेरी यादों में जागू, छोड़ो जो भी हुआ दिल को समझा लूं, तेरी फोटो चूमो सीने से लगा लूं, आंखों में आंसू लेके सबसे लड़ा हूं, आ जाना तू, आ जाना तू, एक जिद पे अड़ा हूं, आ जाना तू। थका हूँ शहर से तेरे में, थका हूँ भीड़ से, थका हूँ घर से दूर मैं रह के थका हूँ। I do feel rain, I do feel rain, I do feel rain, I do. ఏయ్ ఎవర్రా ఈ గులాబ్ జామున్ అరాచకం. రేయ్ తెలియదారా నీకు? అన్న గర్ల్ ఫ్రెండ్ బే, తుక్కు లేచిపోతుంది. అన్న లవ్ మూడ్ లో ఉండంగా అందరూ పండగ చేసుకోవడం మానేసి వ్యాపారాలు చేస్తారా? ఏంట్రా అంత ఉదర్ దేఖ్, రాక్షసుడు వస్తుండు. ఖరాబో మైండ్ ఖరాబో తెరిసే మతాబో నిలబడి చూస్తావా రుబాబో ఖరాబో మైండ్ ఖరాబో తెరిసే
ತುಮಕೂರಿನಿಂದ ಬಂದು ಈಗ ಈ ಒಂದು ಜಂಕ್ಷನಲ್ಲಿ ನಿಂತಿದ್ದೇವೆ. ನೀವು ನೋಡ್ತಾ ಇರ್ಬೋದು, ತುಮಕೂರಿನಿಂದ ಬಂದಂತಹ ಮಾರ್ಗ. ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಚಿಕ್ಕದಾದಂತಹ ಒಂದು ವೆಯ್ಟಿಂಗ್ ಬಸ್ ಸ್ಟ್ಯಾಂಡ್ ಇದೆ. ನಾವೀಗೆ ಮುಂದಕ್ಕೆ ಹೋದರೆ ಮುಂದ್ಗಡೆ ನಮಗೆ ನವೋದಯ ಶಾಲೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಹಾಗೂ ಹೀಗೆ ನೋಡಿ, ದೇವರಾಯನ ದುರ್ಗಕ್ಕೆ ಕಡ್ಡಾಯವಾಗಿ ಎಡಕ್ಕೆ ಚಲಿಸಿ ಈ ರೀತಿ ಎಲ್ಲ ಬೋರ್ಡ್ ಹಾಕಿದ್ದಾರೆ. ಮತ್ತು ಟೂರಿಸ್ಟ್ ಪ್ಲೇಸ್ ಅಂತ ಹೇಳ್ಬಿಟ್ಟು ಇಲ್ಲಿ ದೊಡ್ಡದಾಗಿ ಒಂದು ತುಮಕೂರು ಜಿಲ್ಲೆ ಪ್ರವಾಸಿ ತಾಣಗಳ ಬಗ್ಗೆಯನ್ನು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ನಾಮದ ಚಿಲುಮೆ ಮತ್ತು ದೇವರಾಯನ ದುರ್ಗಕ್ಕೆ ಇಲ್ಲಿ ನಾವು ಲೆಫ್ಟ್ ತಿರುಕೊಳ್ಬೇಕು. ಕರಡಿ ಎಲ್ಲ ಬರ್ತಂತೆ, ನಿಜನಾ? ಕರಡಿ ಇಷ್ಟೊತ್ನ ಬರಲ್ಲ. ಹಾಂ, ಇವು ಮತ್ತೆ ಚಿರತೆಗಳು ಅವು ಎಲ್ಲ ಕರಡಿ ಐತೆ, ಹಂದಿ ಐತೆ. ಹಾಂ, ಇಷ್ಟೊತ್ನ ಓಡಾಡಲ್ಲ. ಅವೇನಿದ್ರು ನೈಟ್ ಓಡಾಡ್ತವೆ. ಜಾಸ್ತಿ ಜನ ಬರ್ತಾರಲ್ವ ಇಲ್ಲಿಗೆಲ್ಲ? ಜಾಸ್ತಿ ಜನ ಬರ್ತಾರೆ. ನಾಮಚಲಮೆಗೆಲ್ಲ ಬರ್ತಾರಲ್ಲ. ಹಾಂ, ಭಾನುವಾರ ಶನಿವಾರ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಹೀಗೆ ಮುಂದೆ ಹೋದರೆ ಜವಾಹರ್ ನವೋದಯ ವಿದ್ಯಾಲಯ ಅದು ಕೂಡ ಕಾಣುತ್ತೆ. ಹೀಗೆ ಎಡಗಡೆ ತಿರ್ಕೊಂಡ್ರೆ ನಮಗೆ ನಾಮದ ಚಿಲುಮೆ 3 ಕಿಲೋಮೀಟ್ರು, ದೇವರಾಯನ ದುರ್ಗ 8 ಕಿಲೋಮೀಟ್ರ್ ಇದೆ ಫ್ರೆಂಡ್ಸ್. ಬನ್ನಿ ನಾವೀಗ ನಾಮದ ಚಿಲುಮೆ ಜಿಂಕೆ ವನಕ್ಕೆ ಹೋಗೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಬಟನನ್ನು ಒತ್ತಿ. ಧನ್ಯವಾದಗಳು. किसी को सपना लगे तुम, किसी
किसी को बहती हवा, किसी को बस बातों में, अरे पल में या तुम मिले तो लम्हे थम गए, तुम मिले तो सारे गम गए, तुम मिले तो मुस्कुराना आ गया। तुमको दरअसल ख्वाब की बात हो, चलती मेरे ख्यालों में तुम साथ साथ हो, मिलती है जो अचानक वो सौगात हो, मैं रोज तेरा चेहरा सुनहरा आंखों में लेके चला। ಗೇಟಿನ ಒಳಗೆ ಬಂದಿದ್ದಾದ ಮೇಲೆ ವಯಸ್ಕರಿಗೆ 10 ರೂಪಾಯಿ ಹಾಗೂ ಮಕ್ಕಳಿಗೆ 5 ರೂಪಾಯಿ ಟಿಕೆಟನ್ನು ಪಡೆದು ನಾವು ಒಳಗಡೆ ನಾಮದ ಚಿಲುಮೆಗೆ ಹೋಗಬಹುದು. ಪಕ್ಕದಲ್ಲಿ ಜಿಂಕೆಗಳನ್ನು ನೋಡಲು ತುಂಬ ಸಂತೋಷವಾಗುತ್ತದೆ ಹಾಗೂ ಅನೇಕ ಕೋತಿಗಳು ಕೂಡ ಕಾಣಸಿಗುತ್ತವೆ. ಮುಂದೆ ಸ್ವಲ್ಪ ದೂರ ನೆಡ್ಕೊಂಡು ಹೋಗಿದ್ದಾದ ಮೇಲೆ ನಮಗೆ ನಾಮದ ಚಿಲುಮೆ ಕಾಣಸಿಗುತ್ತದೆ. ನೋಡಿ, ಈಗ ದೇವರಾಯನದುರ್ಗ ಮತ್ತು ನಾಮದ ಚಿಲುಮೆ ಟ್ರೆಕ್ಕಿಂಗ್ ಪಾಯಿಂಟ್ ಅಂತ ಮಾಡಿದ್ದಾರೆ. ಅದು ಈಗ ಈಕೋ ಟೂರಿಸಮ್ ಕಮಿಟಿ ವತಿಯಿಂದ ಆನ್ಲೈನಲ್ಲಿ ಟ್ರೆಕ್ಕಿಂಗಿಗೆ ಬುಕ್ಕಿಂಗ್ ಮಾಡಬೇಕು. ಆನ್ಲೈನಲ್ಲಿ ಟ್ರೆಕ್ಕಿಂಗಿಗೆ ಬುಕ್ಕಿಂಗ್ ಮಾಡಿದ್ದಾದಮೇಲೆ ಗೈಡ್ನ ಕಳಿಸ್ತಾರೆ ಅವರು. ಗೈಡ್ ಮುಖಾಂತರ ನಾವು ಟ್ರೆಕ್ಕಿಂಗನ್ನು ಮಾಡ್ಬೋದು. ಮತ್ತು ಇಲ್ಲಿ ಈಗ ಹೊಸದಾಗಿ ಕಾಂಕ್ರೀಟ್ನಲ್ಲಿ ಅನೇಕ ಕಲಾಕೃತಿಗಳನ್ನು ಮಾಡಿದ್ದಾರೆ. ನೋಡಿ, ಇಲ್ಲಿ ಒಂದು ಏಡಿ ಮಾಡಿದ್ದಾರೆ ಈಗ ಹೊಸದಾಗಿ. ಈ ಏಡಿಯನ್ನು ನಾವು ನೋಡ್ಬೋದು. ಹಾಗೂ ಅದಕ್ಕೊಂದು ಕಾಂಪೌಂಡ್ ಹಾಕಿದ್ದಾರೆ ಸುತ್ತ. ಹಂಗೆ ಮುಂದೆ ನಾವು ನೆಡ್ಕೊಂಡು ಹೋದರೆ ಇಲ್ಲೆಲ್ಲ ಮುಂಚೆ ಕಂಬಿಗಳು ಈ ಥರದ್ದೇನೂ ಇರಲಿಲ್ಲ. ಜಸ್ಟ್ ಒಂದೇ ಒಂದು ಆ ಗೇಟ್ ಇದೆಯಲ್ಲ ಅದಿತ್ತು. ಈಗ ಒಂದು 3-4 ಕಡೆ ದೂರದಲ್ಲೂ ಕೂಡ ಇನ್ನೊಂದು ಕಂಬಿಗಳನ್ನು ಹಾಕಿದ್ದಾರೆ. ಯಾಕೆಂದರೆ ಆ ಜಿಂಕೆಗಳಿಗೆ ಏನಾದರೂ ತಿನ್ನೋದೆಲ್ಲ ಅವಾಗ ಹಾಕ್ತಾಯಿದ್ರು. ಇವಾಗೆಲ್ಲ ಅದನ್ನೆಲ್ಲ ಹಾಕೋದನ್ನು ನಿಲ್ಲಿಸಿದಾರೇನೋ. ನೋಡಿ, ಇಲ್ಲೊಂದು ಕೋತಿ ಹೇಗೆ ಕಾಣ್ತಾ ಇದೆ ಪಾಪ, ಬೇಜಾರಾಗಿ ಏನೋ ಕುತ್ಕೊಂಡ್ಬಿಟ್ಟೈತೆ. ಅಲ್ಲಿ ನೋಡಿ, ಜಿಂಕೆಗಳು 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 ಕಾಣುತ್ತಿವೆ ನೋಡಿ, ಎಷ್ಟು ಸುಂದರವಾಗಿವೆ ಆ ಜಿಂಕೆಗಳು. ಈ ಜಿಂಕೆಗಳನ್ನು ತಿನ್ನಲು ಚಿರತೆಗಳು ಬರ್ತವಂತೆ ಆವಾಗವಾಗ. ಲೆಪರ್ಡ್, ಚಿರತೆಗಳಲ್ಲ, ಲೆಪರ್ಡಿಗೆ ಕನ್ನಡದಲ್ಲಿ ಏನು ಹೇಳ್ತಾರಪ್ಪ ಗೊತ್ತಿಲ್ಲ. ಇಲ್ಲಿ ನೋಡಿ, 2 ಮಂಗಣ್ಣಗಳು ಗುರ್ರ ಗುರ್ರ ಅಂತಪ್ಪ. ಎಲ್ಲಿ ಬಿಡಪ್ಪ ಅಂಥೇಳಿ ನಾವು ಹಂಗೆ ಮುಂದಕ್ಕೆ ಹೋದ್ವಿ. ಸರಿನಾ? ಸ್ವಲ್ಪ ದೂರದಲ್ಲೇ ಎಷ್ಟೊಂದು ಜಿಂಕೆಗಳು ನಮಗೆ ನೋಡೋಕ್ಕೆ ಕಾಣಿಸ್ತವೆ. ಮುಂಚೆ ಇದೊಂದು ಕಬ್ಬಣದ ಗ್ರಿಲ್ ಇದೆಯಲ್ಲ, ಅದರೊಳಗಡೆ ಫೋನ್ ಇಟ್ಬಿಟ್ಟು ರೆಕಾರ್ಡ್ ಮಾಡ್ಬೋದಿತ್ತು. ಈಗ ಒಂದು 5 ಅಡಿ ದೂರ ಇರೋದ್ರಿಂದ ನಾವು ಈ ರೀತಿ ರೆಕಾರ್ಡ್ ಮಾಡೋಕ್ಕೆ ಅವಕಾಶ ಆಗಿದೆ. ತುಂಬ ಚೆನ್ನಾಗಿದೆ. ನೀವು ಏನಾದರೂ ಬಂಡೀಪುರ ಊಟಿ ಹೋಗೋ ದಾರಿಲಿ ನೋಡೋದಾದರೆ ಅಲ್ಲೇ ಹಿಂಗೆ ಜಿಂಕೆಗಳು ಡೈರೆಕ್ಟಾಗಿ ಕಾಣಿಸ್ತವೆ. ಡೈರೆಕ್ಟಾಗಿ ನಮ್ಮ ರೋಡ್ ಹತ್ರನೇ ಹಂಗೆ ಹಾದು ಹೋಗ್ತಾ ಇರ್ತವೆ. ಆನೆಗಳನ್ನು ನಾವಲ್ಲೇ ರೋಡ್ ಪಕ್ಕನೇ ಕಾಣ್ಬೋದು. ಇನ್ನು ವಾಯನಾಡ್ ರೂಟಲ್ಲಿ ಹೋದಂತಂದ್ರೂ ವೈಲೆಂಟ್ ಆನೆಗಳಿದ್ದಾವೆ. ಹೀಗೆ ಬೇರೆ ಬೇರೆ ಥರದ್ದೆಲ್ಲ ಇದೆ. ನೋಡಿ, ಈ ಜಿಂಕೆ ಮೇಲೆ ವೈಟ್ ರೌಂಡ್ ಸರ್ಕಲ್ಸ್ಗಳಿದ್ದಾವೆ. ಕೊಂಬುಗಳು ಅಷ್ಟೇ ಎಷ್ಟು ಚೆನ್ನಾಗಿದ್ದಾವೆ ನೋಡಿರಿ, ಎಷ್ಟು ಉದ್ದಕ್ಕಿದ್ದಾವೆ ಕೊಂಬುಗಳು. ಈ ನಾಮದ ಚಿಲುಮೆ ಕತೆ ನಿಮಗೆಲ್ಲ ಗೊತ್ತಿದೆ
ರಾಮ ಆವಾಗ ಒಂದು ಸಲ ಬಂದಿದ್ದ, ಕಾಡಲ್ಲಿ ವಾಸ ಇದ್ದ ಇಲ್ಲಿ. ಆಗ ತಿಲಕ ಇಟ್ಕೊಳ್ಳೋಕ್ಕೆ ನೀರಿರಲಿಲ್ಲ ಅಂಥೇಳಿ ಬಾಣ ಬಿಟ್ಟು ಅದ್ರ ಮೇಲಿಂದ ಬಂದೆ ಅಂತ. ಆದರೆ ಅದೊಂದು ಅಕ್ವಫರ್, ಕಲ್ಲು ಏನಿದೆ, ಕಲ್ಲಿನ ಕೆಳಗಡೆ ನೀರಿದೆ. ಯಾರೋ ಹಿಂಗೆ ಗುಂಡಿ ತೋಡಿದರೆ ಒಂದು ಸ್ವಲ್ಪ ಮೇಲೆ ಕೆತ್ತಿದ್ದಾರೆ, ಅದರಿಂದ ನೀರು ಚಿಲುಮ್ತಾ ಇದೆ. ನೋಡಿ, ಅಲ್ಲೊಂದು ಕಪ್ಪೆ ಕೂಡ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಇದಿಷ್ಟೇ ಇಲ್ಲಿ ಸ್ವಲ್ಪ ದೂರದ ತನಕನೇ ಹೋಗೋಂತಹ ಒಂದು ಇದು. ಇಲ್ಲಿ ನಾವು ಈ ಜಿಂಕೆಗಳನ್ನು, ವಿಶೇಷವಾಗಿ ಈ ಜಿಂಕೆಗಳನ್ನೇ ನೋಡೋಕ್ಕೆ ಬರೋದು ನಾವು. ಡಿಯರ್ ಪಾರ್ಕ್ ಇದು. ಆಮೇಲೆ ಇಲ್ಲೇ ಪಕ್ಕದಲ್ಲಿ ನಿಮಗೆ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಅದೊಂದು ಇದೆ, ವನ್ಯಧಾಮ ಥರದ್ದು. ಓಕೆ, ವನ್ಯಧಾಮವನ್ನು ನಾವು ನೋಡ್ಬೋದು. ಮೆಡಿಸಿನಲ್ ಪ್ಲ್ಯಾಂಟ್ಸ್ ಸಸ್ಯ ಕ್ಷೇತ್ರ ಅಲ್ವಾ, ಸಸ್ಯ ಕ್ಷೇತ್ರವನ್ನು ನಾವು ಇಲ್ಲಿ ಕಾಣಬೋದು. ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಕೂಡ ಎಲ್ಲ ಬರೆದಿದ್ದಾರೆ ನೋಡಿ. ಅವೆಲ್ಲ ಜಿಂಕೆಗಳು ಹೇಗೆ ಏನೋ ಆಯ್ಕೊಂಡು ತಿಂತಾವೆ, ಇಲ್ಲ ಏನಾದರೂ ಹುಲ್ಗಿಲ್ಲಿದೆಯಾ ಆ ಥರದ್ದೆಲ್ಲ. ಕೆಲವರೆಲ್ಲ ಅದಕ್ಕೆ ಸೊಪ್ಪು, ಕ್ಯಾರೆಟು ಆ ಥರದ್ದೆಲ್ಲ ಎಸಿತಿದ್ರು ಮುಂಚೆ ಅವಾಗೆಲ್ಲ. ಇವಾಗೆಲ್ಲ ಅದಕ್ಕೆಲ್ಲ ಅವಕಾಶ ಇಲ್ಲ ಅನಿಸುತ್ತೆ ಎಸೆಯೋದಕ್ಕೆಲ್ಲ. ಸಂಜೆ ಹೊತ್ತು ಯಾರು ತಗೊಂಬಂದರೆ ಹಾಕ್ಬೋದು. ಅವಾಗ ತಿನ್ನೋಕ್ಕೆ ಮುಂದಕ್ಕೆ ಬರ್ತಾವಲ್ಲ, ಆವಾಗ ಫೋಟೋ ತೊಗೊಳೋಕ್ಕೆ, ವಿಡಿಯೋ ತೊಗೊಳೋಕ್ಕೆ ಎಲ್ಲ ಹಂಗೆ ಮಾಡ್ತಿದ್ರು ಮುಂಚೆ. ಅದಕ್ಕೆ ಇವರೇನು ಮಾಡ್ಬಿಟ್ಟಿದ್ದಾರೆ, ಒಂದು 4-5 ಅಡಿ ಈ ಕಡೆಗೆ ಒಂದು ಕಬ್ಬಿಣದ ಈ ಥರದೊಂದು ಕಾಂಪೌಂಡ್ ಥರ ಮಾಡಿಬಿಟ್ಟಿದ್ದಾರೆ. ನಾವು ದೂರದಿಂದನೇ ನೋಡಬೇಕು ಇವಾಗ. ಮುಂಚೆ ಎಲ್ಲ ನಮ್ಮ ಕಾಲದಲ್ಲೆಲ್ಲ ಹೀಗೆ ಇರಲಿಲ್ಲ. ಓಕೆ, ಈಗ ಇನ್ನೊಂದು ಸ್ವಲ್ಪ ಹೀಗೆ ಮುಂದೆ ಬಂದರೆ ಇಲ್ಲೆಲ್ಲ ಏನೇನೋ ಗಿಡ ಗಂಟಿಗಳೆಲ್ಲ ಬೆಳ್ಕೊಂಡಿದ್ದಾವೆ. ಇವೆಲ್ಲ ಕಲ್ಲುಗಳು ಮಾಡಿರೋದೆಲ್ಲ ಅದ್ರ ಮೇಲೆ ಏನಾದರೂ ಆಕೃತಿ ಇಡೋಕ್ಕೆ ಇರ್ಬೋದೇನೋ ಮಾಡಿರೋ ಅಂಥದ್ದು. ಅಲ್ಲೊಂದು ಕಪ್ಪೆ ನೋಡಿದ್ವಿ, ಅಲ್ಲೊಂದು ಎಡಿಕಾಯಿ ನೋಡಿದ್ವಿ. ಆ ಥರ ಇನ್ನೂ ಏನಾದರೂ ಒಂದು ಆಕೃತಿ ಮಾಡೋದಕ್ಕೇ ಅವರು ಆ ಥರ ಕಲ್ಲಲ್ಲಿ ಕೆತ್ತನೆ ಮಾಡಿರೋಂಥದ್ದು. ಇಲ್ಲೊಂದು ನಾವು ಬಿಲ್ಡಿಂಗ್ ನೋಡಿದ್ವಿ. ಈ ಬಿಲ್ಡಿಂಗು ಒಂದು ಆಫೀಸ್ದು. ನೋಡಿ, ನೆಕ್ಸ್ಟ್ ಇಲ್ಲೊಂದು ಆಮೆ ಮಾಡಿಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಯಾರೋ ಆಮೆ ಮಾಡಿರೋದು ಹಂಗೆ ತಂದು ಅದ್ರ ಮೇಲೆ ಇಟ್ಟಿದ್ದಾರೆ. ಮಾಹಿತಿ ಕೇಂದ್ರ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಬಟ್ ಆ ಕಡೆ ನೋಡಿದ್ರೆ ಯಾವುದೇ ರೀತಿಯಾದಂಥ ಬಿಲ್ಡಿಂಗ್ ಏನೂ ಇಲ್ಲ. ಏನೇ ಮಾಹಿತಿ ಬೇಕಂದ್ರೆ ನೀವು ಕೆಳಗಡೆ ಆ ಅಂಕಲ್, ಸೆಕ್ಯೂರಿಟಿ ಅಂಕಲ್ ಹತ್ರ ಪಡ್ಕೊಂಡು ಬರಬೇಕು. ರೋಡು ಎಲ್ಲ ಕೋತಿಗಳು ಹಂಗೆ ಮೊಬೈಲ್ನ ಇಟ್ಕೊಂಡು ಹೋಗಿ ಬಂದು ಮೊಬೈಲ್ ಇನ್ನೇನು ಇಟ್ಕೊಂಡು ಹೋಗಬೇಕು, ಪರಾರಿ ಆಗಬೇಕು ಅನ್ನೋದ್ರಲ್ಲಿ ನಾವು ಅದರಿಂದ ತಪ್ಪಿಸ್ಕೊಂಡು ಬಂದಿದ್ದೀವಿ. ಈಗ ಜಿಂಕೆಗಳು ತುಂಬ ಚೆನ್ನಾಗಿದ್ದಾವೆ. ಇದ್ಯಾವ ಕಳ್ಳಿ, ದೊಡ್ಡ ದೊಡ್ಡ ಕಳ್ಳಿ ಗಿಡಗಳು ಕೂಡ ತುಂಬಾ ಇದ್ದಾವೆ. ನಾನು ಅದು ಯಾವುದೋ ಮಡುವೆ ಹೋಗುತ್ತೆ ಅಂಥೇಳಿ ನಾನೊಂದು ಹೊಸ್ದಾಗಿ ಸೋಪ್ ಬಳಸ್ತಾ ಇದ್ದೀನಿ. ಬಟ್ ಆ ಸೋಪಿಂದನೇ ಈಗೊಂದು ಹೊಸ್ದಾಗಿ ಮಡುವೆ ಆಗಿದೆ. ನೋಡೋಣ. ನನ್ನನ್ನು ಉಪಯೋಗಿಸಿ, ಯೂಸ್ ಮೀ ಅಂತೇಳಿ ಈ ಥರದ್ದು ನಾವು ಅನೇಕ ಡಸ್ಟ್ಬಿನ್ಗಳನ್ನು ಸಹ ನಾವಿಲ್ಲಿ ನೋಡ್ಬೋದು. ತುಂಬ ಅಚ್ಚುಕಟ್ಟಾಗಿದೆ ಪ್ರದೇಶ. ಇಲ್ಲೊಂದು ಬಸವಣ್ಣನ ಮೂರ್ತಿ ಕೂಡ ಇದೆ. ಯಾವುದೇ ರೀತಿಯಾದಂತಹ ಪ್ಲಾಸ್ಟಿಕ್ ಆಗಲಿ ಮತ್ತೊಂದಾಗಲಿ ನಮಗೇನು ನೋಡಲಿಕ್ಕೆ ಏನೂ ಸಿಗಲಿಲ್ಲ. ತುಂಬ ನೀಟಾಗಿದೆ ವಾತಾವರಣ. ಇಲ್ಲೊಂದು ಬಿಲ್ಡಿಂಗ್ ಇದೆ, ಇದು ಆಫೀಸರ್ಸ್ ಏನೋ ಬಿಲ್ಡಿಂಗು. ಇಲ್ಲಿ ನಾವು NCC ಕ್ಯಾಂಪ್ ಮಾಡಿದ್ದು ನನಗೆ ನೆನಪಿದೆ. ನಾವು ಚಿಕ್ಕವನಿದ್ದಾಗ NCCಲಿ ಕ್ಯಾಂಪ್ ಮಾಡಿದರು ಅಂಥೇಳಿ ನನಗೆ ಈಗ ನೆನಪಾಗ್ತಾಯಿದೆ. ತ್ರಿಪಾಲ ವನ ಅಂತ ಹೇಳ್ಬಿಟ್ಟು. ನೋಡಿ ಹೇಗೆ ಬೆಟ್ಟದ ನೆಲ್ಲಿಗೆ ಏನಂತ ಕರೀತಾರೆ ಗೊತ್ತಾ? ಫಿಲಾಂಥಸ್ ಎಂಬಲಿಕಾ ಅಂತ ಹೇಳ್ಬಿಟ್ಟು ಕರೀತಾರೆ. ಆ ಕಡೆ ಎಲ್ಲ ಇದೆ ನೋಡಿ. ಆ ಕಡೆ ಎಲ್ಲ ನೀವು ಹೋಗಲೇಬಾರ್ದು, ಮೇಲ್ಗಡೆ ಎಲ್ಲ. ಅಲ್ಲಿ ಯಾರನ್ನ ಇವ್ರು ಬಂದ್ಬಿಟ್ಟು, ವಾವ್, ಇಲ್ಲಿ ನೋಡಿ ಬಟರ್ಫ್ಲೈಸ್, ಚಿಟ್ಟೆಗಳು, ಡೈವರ್ಸಿಟಿ, ಅವುಗಳ ಸೈಜು, ಲೈಫ್ ಸ್ಪ್ಯಾನು, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಓಹೋ, ಇಲ್ಲಿ 2 ನೋಡ್ರಿ ಇಲ್ಲಿ. ಏನು ಹೇಳಿ, ಕ್ರೊಕಡೈಲ್, ವೇರ್ ಆರ್ ಯು ಕ್ರೊಕಡೈಲ್. ಯಾವ ನಿಜ ಅಲ್ಲ, ಅವೆಲ್ಲ ಬರೀ ಕಲ್ಲಲ್ಲಿ ಕೆತ್ತನೆಯನ್ನು ಮಾಡಿರೋ ಅಂಥದ್ದು. ನಿಜವಾದ ಕ್ರೊಕಡೈಲ್ನ ತಂದಲ್ಲಿ ಬಿಟ್ಟಿದ್ರೆ ನೋಡಪ್ಪ, ಆಗ ನಾಮದ ಚಿಲುಮೆಗೆ ಇನ್ನು. ನಮ್ಮ ಸಲೀಂ ಅಲಿಯವರು ಕೂಡ ಇದ್ದಾರೆ ಇಲ್ಲಿ, ಪಕ್ಷಿ ಪ್ರೇಮಿ ನಮ್ಮ ಸಲೀಂ ಅಲಿಯವರು.
ಅನೇಕ ಪಕ್ಷಿಗಳನ್ನು ಅವರು ಗುರುತಿಸಿ ನಮ್ಮ ನಾಡಿನ ಕೀರ್ತಿಯನ್ನು ಹೆಚ್ಚಿಸಿದವರು ನಮ್ಮ ಸಲೀಂ ಅಲಿ ಅವರು, ಆರ್ನಿಥಾಲಜಿಸ್ಟ್. ನೋಡಿ, ನಾವೀಗ ಬಂದಿದ್ದೇವೆ ನಾಮದ ಚಿಲುಮೆಯ ಜಾಗಕ್ಕೆ. ಮುಂಚೆ ಈ ಥರದ್ದೇನು ಬ್ಯಾರಿಕೇಡ್ ಎಲ್ಲ ಏನು ಇರಲಿಲ್ಲ. ಅಲ್ಲೇನು ನೀರು ಅದು ಹರ್ಕೊಂಡು ಬರುತ್ತೆ, ಇದು ರಾಮ ಬಾಣ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಹೇಳೋ ಅಂಥದ್ದು. ಇದನ್ನು ಈಗ ಅಲ್ಲಿಂದ ಹರ್ಕೊಂಬಂದಿದ್ದು ಇಲ್ಲೊಂದು ಮಾಡಿದ್ದಾರೆ ನೋಡಿ ಗುಂಡಿ. ಮುಂಚೆ ಈ ಗುಂಡಿ ಏನಿರಲಿಲ್ಲ. ಇವಾಗ ಜನಗಳು ಈ ಗುಂಡಿ ಏನೋ ಮಾಡಿದ್ದಾರೆ ನೋಡಿ, ಯಾವ ಥರ ಕಾಣ್ತಾ ಇದೆ. ಈ ಥರದೊಂದು ಕೇಜ್ ಮಾಡಿಬಿಟ್ಟಿದ್ದಾರೆ. ಹಿಂಗೆ ಪ್ಯಾರೋಟು ಪಕ್ಷಿಗಳಿಗೆ ಕೇಜ್ ಇರುತ್ತಲ್ಲ, ಅದೇ ರೀತಿ ಇದಕ್ಕೊಂದು ಕೇಜ್ ಮಾಡಿಬಿಟ್ಟಿದ್ದಾರೆ. ಅದೆಲ್ಲ ಜಾಸ್ತಿ ತೊಂದರೆ ಮಾಡಬಾರ್ದು ಅಂತ, ನೀರಿಗೆ ಜಾಗದ ಹತ್ರ ಎಲ್ಲ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಓಕೆ, ಅದ್ರ ಬಗ್ಗೆ ಅಲ್ಲೊಂದೇನೋ ಬೋರ್ಡ್ ಕೂಡ ಬರೆದಿದ್ದಾರೆ ನೋಡ್ಬೋದು. ಆ ನೀರು ಹರ್ಕೊಂಡೋಗಿ ಕೆಳಗಡೆ ಅಲ್ಲೊಂದು ತೊಟ್ಟಿ ಆಗಿದೆ. ಫುಲ್ಲು ನಾಸ್ಟಾಕು ಅನಾಬೇನ ಮತ್ತು ಪಾಚಿ ನೋಡಿ ಎಷ್ಟು ಚೆನ್ನಾಗಿದೆ. ಅದನ್ನೇನೋ ತಗೊಂಡೋಗಿ ಹೊಲಕ್ಕೆ ಹಾಕಿದ್ರೆ ಒಳ್ಳೆ ನ್ಯೂಟ್ರಿಯೆಂಟ್. ಬಟ್ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರ ಹತ್ರ ಇರೋದ್ರಿಂದ ಆ ಥರದ್ದೆಲ್ಲ ಏನೂ ತಗೊಂಡೋಗೋಕ್ಕಾಗಿಲ್ಲ. ಫುಲ್ಲು ಗ್ರೀನರಿ ಇದೆ, ಮಾತ್ರ ಸಕ್ಕದಾಗಿದೆ, ಒಳ್ಳೆ ಪ್ರದೇಶ. ನಮಗೆ ಇಲ್ಲೊಂದು ಓತಿ ಕ್ಯಾತ ಕಾಣ್ತು. ಆ ಓತಿ ಕ್ಯಾತವನ್ನು ಕೂಡ ನಾವು ಈ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯಲು ಪ್ರಯತ್ನ ಪಟ್ಟಿದ್ದೀವಿ. ನೋಡಿ, ಆ ಓತಿ ಕ್ಯಾತ ಹೇಗೆ ತಲೆಯನ್ನು ಮೇಲಕ್ಕೆತ್ತಿ ಆ ಕಡೆ ಓಡೋಗ್ತಾ ಇದೆ. ಇದೊಂದು ವಿಶೇಷವಾದಂತಹ ಪಕ್ಕದಲ್ಲಿ ಒಂದು ಏನು ಕ್ಯಾಕ್ಟಸ್ ಜಾತಿಗೆ ಸೇರಿರುವಂತಹ ಒಂದು ಗಿಡ ಕೂಡ ಇದೆ. ನಿಜವಾಗ್ಲೂ ಅದರ ಮೇಲೆ ಹಿಂಗೆ ಅದು ನೀರಿನ ಸಂರಕ್ಷಣೆ ಮಾಡಲಿಕ್ಕೆ ಮತ್ತು ಒಂದು ಮರುಭೂಮಿಯಲ್ಲಿ ಇರುವಂತಹ ಒಂದು ಅಲ್ಲಿ ಯಾರಪ್ಪ ಹುಡುಗಿರು ಮೇಲೋಗಿದ್ರೆ ಲಂಚ ಕೇಳ್ತಾರಂತೆ, ಎಲ್ಗೆ ಹೋಗಿದ್ದೀರಿ, ಏನಕ್ಕೆ ಹೋಗಿದ್ದೀರಿ ಅಂತ. ವಿಡಿಯೋ ಮಾಡೋಣ ಹೋಗಿ. ಇಲ್ಲಿ ನೀವು ಟಾಯ್ಲೆಟ್ ಕೂಡ ಹೋಗ್ಬೋದು ಜೆಂಟ್ಸ್. ಹೀಗೆ ನಾವು ನಾಮದ ಚಿಲುಮೆಯನ್ನು ನೋಡಿಕೊಂಡು ಸುತ್ತಮುತ್ತಲಿನ ಪ್ರದೇಶದ ವಾತಾವರಣದ ಹಸಿರನ್ನು ನಮ್ಮ ಕಣ್ತುಂಬಿಸ್ಕೊಂಡು ನಮ್ಮ ಪಯಣವನ್ನು ನಾವು ಮುಂದೆ ಸಾಗಿಸಿದೆವು. ಹಚ್ಚ ಹಸಿರಿನ ಬೆಟ್ಟದ ತಪ್ಪಲಿನಲ್ಲಿ ಮನೋಹರವಾದ ದೃಶ್ಯಗಳನ್ನು ಕಣ್ತುಂಬಿಸಿಕೊಂಡು ನಮ್ಮ ಮನಸೋರೆ ನಮ್ಮ ಮನಸ್ಸಿಗೆ ನೆಮ್ಮದಿಯಾಯಿತು. ಇಂಥ ವಾತಾವರಣದಲ್ಲಿ ನೀವು ಕೂಡ ಸಂಜೆ ಹೊತ್ತಿನಲ್ಲಿ ಒಂದು ಚಹಾ ಕುಡಿಯಲು ನಿಮ್ಮ ದ್ವಿಚಕ್ರ ವಾಹನವಾಗಲಿ ಅಥವಾ 4 ಚಕ್ರ ವಾಹನಗಳಲ್ಲಿ ಒಮ್ಮೆ ಭೇಟಿ ಕೊಡಿ. ಆಗ ನಿಮ್ಮ ಹೃದಯ ಹಾಗೂ ಮೆದುಳು ಚುರುಕಾಗುತ್ತದೆ ಹಾಗೂ ಹೊಸ ಸ್ಪರ್ಶವೇ ನಿಮ್ಮದಾಗುತ್ತದೆ. ಧನ್ಯವಾದಗಳು. ಬಾಯ್ ಬಾಯ್, ಸಿಗೋಣ. ಸಬ್ಸ್ಕ್ರೈಬ್ ಆಗ್ರಿ ನಮ್ಮ ಚಾನಲ್ಗೆ.